Very good morning, dear brothers and sisters. Now, what next service now, as we enter to 2025, so what all the commitments, what all the steps we can take as Christian believers? So what has to be there as in a Christian lifestyle? ಕ್ರಿಸ್ತಿಯ ಒಂದು ಲೈಫ್ ಸ್ಟೈಲಿನಲ್ಲಿ ಯಾವ ಸಂಗತಿಗಳು ಇರಬೇಕೆಂಬಂತ ಅಂಶವನ್ನು ಕೆಲವು ಪಾಯಿಂಟ್ಸ್ಗಳನ್ನು ಮಾತ್ರ ನಾವು ನೋಡಿದೆವು. ಯಾಕಂದ್ರೆ there was no time. ಅದರಿಂದ ಮುಂಜಾನೆ ಉಳಿದಂತ ಕೆಲವು ಸಂಗತಿಗಳನ್ನು ನಾವು ಮುಗಿಸಿ ನಮ್ಮ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಜಯಪ್ರದವಾದಂತಹ ಜೀವಿತವನ್ನು ಜೀವಿಸೋಕೆ ನಾವು ಪ್ರಯತ್ನ ಮಾಡುವಂತ ಎಫೆಸಿಯನ್ಸ್ ಚಾಪ್ಟರ್ 5 ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನದಿಂದ ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ. ಎಫೆಸಿಯನ್ಸ್ ಚಾಪ್ಟರ್ 5 ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ ಅಲ್ಲಿಂದ ಮುಂದಕ್ಕೆ ನಾವು ಓದಿಕೊಳ್ಳೋಣ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. See them that ye walk circumspectly, not as fools but as wise, redeeming the time because the days are evil. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಹಾಗೆ ಮುಂದಕ್ಕೆ ವರ್ಸ್ 17, ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಗತನ ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದಂತಹ ಪದಗಳಿಂದಲೂ ನೀವು ಗಾನ ಮಾಡಿರಿ ಎಂಬುದಾಗಿ ನೋಡ್ತೀವಿ. ಹಾಗೆ 19ನೇ ವಚನ, ಸ್ಪೀಕಿಂಗ್ ಟು ಯುವರ್ ಸೆಲ್ಫ್ ಇನ್ ಸಾಮ್ಸ್ ಅಂಡ್ ಹಿಮ್ಸ್ ಅಂಡ್ ಸ್ಪಿರಿಚುವಲ್ ಸಾಂಗ್ಸ್, singing and making melody in your heart to the Lord, giving thanks always for all things unto God and the Father in the name of our Lord Jesus Christ, submitting yourselves one to another in the fear of God. ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದಂಥ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ ಎಂಬುವಂತಹದ್ದೇ. ಪ್ರೇರೆ ನಾವು ಓದಿದಂಥ ವಾಕ್ಯ ಭಾಗವನ್ನು ಕರ್ತನ ತಾನೇ ಆಶೀರ್ವದಿಸಲಿ. ಕಳೆದ ಬಾರಿ ನಾವು ನೋಡ್ತಾ ಬಂದೆವು 7 marks to keep in our Christian lifestyle as we enter into 2025. 2025ನೇ ಇಸ್ವಿಗೆ ಪ್ರವೇಶ ಮಾಡುತ್ತಿರುವ ಹಾಗೆ ನಮ್ಮಲ್ಲಿ ಇರಬೇಕಾದಂಥ ಕ್ರಿಸ್ತಿಯ ಒಂದು ಲೈಫ್ ಸ್ಟೈಲ್ ನಲ್ಲಿ ಇರಬೇಕಾದಂಥ 7 ಸಂಗತಿಗಳು ಏನೇನೆಂಬುದಾಗಿ ಕಳೆದ ಬಾರಿ ನಾವು ನೋಡ್ತಾ ಬಂದೆವು. The 7 things ನಾವು ಓದಿದಂತ ಆ 7 ವಚನಗಳಲ್ಲೂ ಸಹ there are 7 ingredients. ಅಲ್ಲಿ 7 ಸಂಗತಿಗಳನ್ನು 5ನೇ ಅಧ್ಯಾಯದಲ್ಲಿ ಒಬ್ಬ ಕ್ರೈಸ್ತನಲ್ಲಿ ಒಬ್ಬ ವಿಶ್ವಾಸಿಯಲ್ಲಿ ಇರಬೇಕಾದಂತ 7 ಸಂಗತಿಗಳು ಏನೇನೆಂಬಂತ ಸಂಕ್ಷಿಪ್ತವಾದಂತಹ ಸುವಿವರವಾದಂತಹ ಒಂದು ವಿವರಣೆಯನ್ನು ನಾವು ನೋಡುವಂತರಾಗಿದ್ದೇವೆ. ಲಿವ್ ಅ ಲೈಫ್ ಆಫ್ ಡಿಫರೆನ್ಸ್, ವ್ಯತ್ಯಾಸವಾದಂತಹ ಒಂದು ಜೀವಿತವನ್ನು ಜೀವಿಸಿರಿ. ಡೋಂಟ್ ಲಿವ್ ಲೈಕ್ ಅ ಅನ್ಬಿಲಿವರ್ ಔಟ್ಸೈಡ್ ಇನ್ ದ ವರ್ಲ್ಡ್. ಲೋಕದಲ್ಲಿ ಜೀವಿಸುವಂತ ಅವಿಶ್ವಾಸಿಗಳಾಗಿ ನೀವು ಜೀವಿಸಬೇಡ್ರಿ. ಲೆಟ್ ದೇರ್ ಬಿ ಅ ಲೈಫ್ ಆಫ್ ಡಿಫರೆನ್ಸ್, ಒಂದು ವ್ಯತ್ಯಾಸವಾದಂತಹ ಒಂದು ಜೀವಿತವಾದಾಗಿರಲಿ. ಲಿವ್ ಅ ಲೈಫ್ ಆಫ್ ಡಿಸರ್ನಿಂಗ್, ವಿವೇಚನೆಯಿಂದ ಕೂಡಿದಂತ ಒಂದು ಜೀವಿತ ಅದಾಗಿರಲಿ. ಕಣ್ಣಿಗೆ ಕಾಣುವುದೆಲ್ಲವೂ ಸಹ ಸತ್ಯವೆಂಬುದಾಗಿ ಸ್ವೀಕರಿಸಬೇಡ್ರಿ. ದೇವರ ವಾಕ್ಯದಲ್ಲಿ ನೀವು ಪರಿಶೀಲನೆ ಮಾಡಿ ಯಾವುದು ನಿಜ ಯಾವುದು ಸತ್ಯವೆಂಬುದನ್ನು ವಿವೇಚನೆ ಮಾಡಿರಿ ಎಂಬಂತಹ ಸಂಗತಿಯನ್ನು ನಾವು ನೋಡಿದೆವು. ಲಿವ್ ಅ ಲೈಫ್ ಆಫ್ ಡಿವೈನ್ ಡೈರೆಕ್ಷನ್, ದೇವರ ಚಿತ್ತವನ್ನು ತಿಳ್ಕೊಂಡು ವಿಶ್ವಾಸಗಳನ್ನ ನೀವು ಇದು ಹೆಜ್ಜೆ ಹಾಕಿರಿ. ಡೋಂಟ್ ಗೋ ಅಕಾರ್ಡಿಂಗ್ ಟು ಯುವರ್ ಓನ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್, ನಿಮ್ಮ ಇಷ್ಟಕ್ಕೆ ಬಂದ ಹಾಗೆ ನೀವು ತೀರ್ಮಾನಗಳನ್ನು ಮಾಡಬೇಡ್ರಿ. ದೇವರ ಚಿತ್ತವನ್ನು ತಿಳ್ಕೊಂಡು ಹೆಜ್ಜೆ ಇಡ್ರಿ. 4ನೇದಾಗಿ ಲಿವ್ ಅ ಲೈಫ್ ಆಫ್ ಡಿನಯಲ್ ಆಫ್ ಸೆಲ್ಫ್, ನಿಮ್ಮನ್ನು ನಿರಾಕರಿಸಿಕೊಂಡವರಾಗಿ ಜೀವಿಸ್ರಿ. 5ನೇದಾಗಿ ಡಿಕ್ಲೇರಿಂಗ್ ಇಸ್ ಪ್ರೈಸ್, ಆತನಿಗೆ ಸ್ತುತಿ ಪದಗಳನ್ನು ಹಾಡುವಂತಹ ಒಂದು ಜೀವಿತ ನಿಮ್ಮದಾಗಿರಲಿ. 6ನೇದಾಗಿ ಲಿವ್ ಎ ಲೈಫ್ ಆಫ್ ಡಿಲೈಟ್, ಆನಂದಪೂರ್ವಕವಾದಂತಹ ಕ್ರಿಸ್ತನಲ್ಲಿ ಆನಂದಪೂರ್ವಕವಾದಂತಹ ಜೀವಿತವನ್ನು ಜೀವಿಸ್ರಿ. ಫೈನಲಿ ಲಿವ್ ಅ ಲೈಫ್ ಆಫ್ ಡಿವೋಷನ್, ದೈವ ಭಕ್ತರಾಗಿ ಜೀವಿಸ್ರಿ ಎಂಬಂತ ಅಂಶಗಳನ್ನು ಕಳೆದ ಬಾರಿ ನಾವು ಸ್ಟಾರ್ಟ್ ಮಾಡಿದೆವು. ಅದರಲ್ಲಿ 3 ಸಂಗತಿಗಳನ್ನು ಮಾತ್ರ ನಾವು ನೋಡ್ಲಿಕ್ಕೆ ಅದಾಯ್ತು. So just to recap all those things and then we'll finish today. ಆ ಒಂದು ಮುಳಿದ 4 ಸಂಗತಿಗಳನ್ನು ನಾವು ಮುಗಿಸುವಂತರಾಗೋಣ. ಪ್ರಿಯರೇ, ಮೊದಲಾಗಿ ಲಿವ್ ಅ ಲೈಫ್ ಆಫ್ ಡಿಫರೆನ್ಸ್, ವ್ಯತ್ಯಾಸವಾದಂತಹ ಒಂದು ಜೀವಿತವನ್ನು ನಾವು ಜೀವಿಸಿರಿ. ಹೊರಗಿನ ಒಂದು ಅನ್ಯರು ಜನರು ಜೀವಿಸುವ ಹಾಗೆ ನೀವು ಜೀವಿಸಬೇಡ್ರಿ. ಲೆಟ್ ದೇರ್ ಬಿ ಅ ಡಿಫರೆನ್ಸ್ ಅಮಾಂಗ್ ಕ್ರಿಸ್ಟಿಯನ್ಸ್, ಕ್ರೈಸ್ತರಲ್ಲಿ ಒಂದು ರೀತಿಯ ವ್ಯತ್ಯಾಸವಾದಂತಹ ಒಂದು ಜೀವಿತವನ್ನು ನೀವು ಜೀವಿಸಿರಿ ಎಂಬುದಾಗಿ ಎಫೆಸ ಸಭೆಗೆ ಅಲ್ಲಿ ಪೌಲನು ಬರೆಯುವಂತಹ ಒಂದು ಸಂಗತಿನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅವರ್ ಲೈಫ್ ಈಸ್ ಬೇಸ್ಡ್ ಆನ್ ಫೇತ್, ಒಂದು ಕ್ರಿಸ್ತಿಯ ಜೀವಿತ ನಂಬಿಕೆಯ ಮೇಲೆ ನಿಂತಿರುವಂತಹ ಒಂದು ಜೀವಿತ. ನಾವು ನಂಬಿಕೆಯಲ್ಲಿ ಕ್ರಿಸ್ತಿಯ ಒಂದು ಜೀವಿತದಲ್ಲಿ ಪ್ರಾರಂಭಿಸಿದ್ದೇವೆ. ನಂಬಿಕೆಯಲ್ಲಿ ನಾವು ಕ್ರಿಸ್ತಿಯ ಜೀವಿತದಲ್ಲಿ ಮುಂದುವರೆದುಕೊಂಡು ಹೋಗಬೇಕು ಮತ್ತು ಕಡೆಯ ತನಕ ಹೋಲ್ಡ್ ಆನ್ ಟು ದಟ್ ಫೇತ್ ಟಿಲ್ ಯುವರ್ ಲೈಫ್ ಎಂಡ್ಸ್. ನಿನ್ನ ಒಂದು ಜೀವಿತ ಅಂತ್ಯವಾಗುವವರೆಗೆ ಆ ಒಂದು ಕ್ರಿಸ್ತ ನಂಬಿಕೆಯಲ್ಲಿ ನೀನು ಅದನ್ನು ಕಾಪಾಡಿಕೊಳ್ಳಬೇಕು. ಬಿಲ್ಡ್ ಯುವರ್ ಕ್ರಿಸ್ಟಿಯನ್ ಫೇತ್, ಬಲಯುತವಾಗಿ ನಿನ್ನ ಕ್ರಿಸ್ತಿಯ ನಂಬಿಕೆಯಲ್ಲಿ ನೀನು ದೃಢಪಡಿಸುವುದನ್ನು ಬೆಳೆಸುವಂತಹದ್ದು ಕ್ರಿಸ್ತಿಯವಾದಂತಹ ಒಂದು ಲೈಫ್ ಸ್ಟೈಲ್. ಪ್ರಿಯರೇ,
ಆ ನಂಬಿಕೆ ಎನ್ನುವಂತಹದ್ದು ಇಲ್ಲದೇ ಇದ್ರೆ ಅವರ್ ಕ್ರಿಶ್ಚಿಯನ್ ಲೈಫ್ ಈಸ್ ಆಫ್ ನೋ ಯೂಸ್. ಅವರ್ ಲೈಫ್ ಸ್ಟಾರ್ಟೆಡ್ ವಿತ್ ಫೇತ್. ಆ ನಂಬಿಕೆಯಲ್ಲಿ ನಾವು ಜೀವಿತವನ್ನು ಪ್ರಾರಂಭಿಸಿದೆವು. ಪ್ರೇರೆ, ನಾವು ಟರ್ನ್ ಟು ಮಾರ್ಕ್ಸ್ ಗಾಸ್ಪಲ್ ಚಾಪ್ಟರ್ 10, ದಯಮಾಡಿ ತಿರುಗಿಸಿ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 46ನೇ ವಚನ. ದೇರ್ ವಿ ಸಿ ಅಬೌಟ್ an incidents about Bartimaeus. ಅಲ್ಲಿ ಕುರುಡನಾದಂತಹ ಬಾರ್ತಿಮಾಯನ ಕುರಿತಾಗಿ ನಾವು ಅಲ್ಲಿ ಓದುವಂತರಾಗಿದ್ದೇವೆ. ಸೊ ಪ್ಲೀಸ್ ಟರ್ನ್ ವಿತ್ ಮಾರ್ಕ್ಸ್ ಗಾಸ್ಪಲ್, ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ, ಅಲ್ಲಿ 10ನೇ ಅಧ್ಯಾಯ 46ನೇ ವಚನದಲ್ಲಿ ನಾವು ಅಲ್ಲಿ ಬಾರ್ತಿಮಾಯನ ಕುರಿತಾಗಿ ಓದುವಂತರಾಗಿದ್ದೇವೆ. ಜಸ್ಟ್ ವಿಲ್ ರೀಡ್ ಅ ಫ್ಯೂ ವರ್ಸಸ್ ಅಂಡ್ ದೆನ್ ವಿಲ್ ಕಂಟಿನ್ಯೂ. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನ ಶಿಷ್ಯರು ಬಹು ಜನರು ಗುಂಪು ಆ ಊರಿನಿಂದ ಹೊರಟು ಬರುತ್ತಿರುವಾಗ ಆ ತಿಮ್ಯಾನ ಮಗನಾದ ಬಾರ್ತಿಮಾಯನು ದಾರಿಯಲ್ಲಿ ಮಗದಲ್ಲಿ ಕೂತಿದ್ದನು. ಅವನು ಕುರುಡನು, ಭಿಕ್ಷುಗಾರನು. ಹಿ ವಾಸ್ ಅ ಬೆಗರ್, ಹಿ ವಾಸ್ ಅ ಬ್ಲೈಂಡ್ ಮ್ಯಾನ್. ಮತ್ತು ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಕೇಳಿ, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. So Christ was going from ಅಲ್ಲಿ ಜೆರಿಕೋವಿನ ಒಂದು ಮಾರ್ಗದಲ್ಲಿ, ಜೆರಿಕೋ ಇಸ್ ಅ ವೆರಿ ಬಿಸ್ನೆಸ್ ಸೆಂಟರ್. ಆ ಒಂದು ದಿನಗಳಲ್ಲಿ ದೇರ್ ವಾಸ್ ಅ ಟ್ಯಾಕ್ಸ್ ಬೂತ್. ಆ ಎರಿಕೋವಿನಲ್ಲಿ ಒಂದು ಟ್ಯಾಕ್ಸ್ ಬೂತ್ ಅನ್ನು ಎಸ್ಟಾಬ್ಲಿಷ್ ಮಾಡಿದಂತ ಒಂದು ದಿನಗಳು. ವೆರಿ ಬಸ್ಲಿಂಗ್ ಸಿಟಿ. ಆ ಒಂದು ಪಟ್ಟಣದಲ್ಲಿ ಯಾವ ಸಹ ಬಿಸಿ ಇದ್ದಂತ ಒಂದು ಪ್ರದೇಶದಲ್ಲಿ ಇದೀಗ ಭಿಕ್ಷುಗಾರನು, ಕುರುಡನು ಅಲ್ಲಿ ಕುಳಿತುಕೊಂಡು ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದಂತ ಒಂದು ಸನ್ನಿವೇಶ ಅದಾಗಿತ್ತು. ಅಲ್ಲಿ ವಾಟ್ ಈಸ್ ದಿಸ್ ಬಿಸಿ, ಈ ಒಂದು ಗಲಾಟೆ ಏನು ಎಂಬುದಾಗಿ ಆತನಿಗೆ ಕೇಳಿದಾಗ ಅವರಿಗೆ ಕೊಟ್ಟಂತ ಉತ್ತರ ಏನು? ನಜರೇತಿನ ಯೇಸು ಇಲ್ಲಿ ಹೋಗುತ್ತಾ ಇದ್ದಾನೆ, ಅದಕ್ಕೆ ಎಷ್ಟೊಂದು ಗಲಾಟೆ ಎಂಬುದಾಗಿ ಹೇಳಿದ್ರು. ಬೇರೆ ನಾವು ಅಲ್ಲಿದ್ದಂತ ಜನರು ಹೇಳಿದಂತದ್ದೇನು? ವಾಟ್ ಡಿಡ್ ದೇ ಸೇ? ನಜರೇತಿನ ಯೇಸು ಅಲ್ಲಿ ಹೋಗ್ತಾ ಇದ್ದಾರೆ ಎಂಬುದಾಗಿ ಹೇಳಿದ್ರು. ಬಟ್ ಅಲ್ಲಿ ಮುಂದಕ್ಕೆ ಹೋದುವಾಗ ಪ್ರೇರೆ, ನಾವು ಹಾಗೆ 47ನೇ ವಚನ, ಆ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸು ಎಂದು ಅವರನ್ನು ಕೇಳಿ, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸಿ ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ. ಡಿಡ್ ಯು ಅಬ್ಸರ್ವ್ ಎನಿಥಿಂಗ್? ಅಲ್ಲಿದ್ದಂತ ಜನರು ಹೇಳಿದ್ರು, ವಾಟ್ ಡಿಡ್ ದೇ ಸೇ? ನಜರೇತಿನ ಯೇಸು ಅಲ್ಲಿ ಹೋಗ್ತಾ ಇದ್ದಾನೆ ಎಂಬುದಾಗಿ ಹೇಳಿದ್ರು. ಆದ್ರೆ ಕುರುಡನಾತನು ಹೇಳಿದತ್ತೇನು? ದಾವೀದ ಕುಮಾರನೇ ದಯಮಾಡಿ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿದ. ಪ್ರೇರೆ, ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಹೂ ಇಸ್ ಕ್ರೈಸ್ಟ್ ಟು ಯು? ಯೇಸು ಕ್ರಿಸ್ತನು ನಿನಗೆ ಏನಾಗಿದ್ದಾನೆ? ಆತನು ಬರೀ ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೋ, ಇಲ್ಲವೇ ಹಿ ಇಸ್ ದಿ ಸನ್ ಆಫ್ ಡೇವಿಡ್ ಆರ್ ಮೆಸಾಯ? ಆತನು ನಜರೇತಿನ ಯೇಸುವೆ ಆದ್ರೆ ಕೆಲವರ ಒಂದು ನಂಬಿಕೆ ಏನಾಗಿತ್ತು ಎಂಬುದಾಗಿ, ಇಸ್ ಜಸ್ಟ್ ಆತನು ನಜರೇತಿನಲ್ಲಿ ಹುಟ್ಟಿ ಬೆಳೆದು ಬಂದಂತವನು, ಈಸ್ ಓನ್ಲಿ ಅನ್ ಆರ್ಡಿನರಿ ಮ್ಯಾನ್ ಎಂಬಂತಹದ್ದು ಒಂದು ಅನಿಸಿಕೆ. ಒಬ್ಬ ಹಿಸ್ಟಾರಿಕಲ್ ಪರ್ಸನ್, ಚಾರಿತ್ರಿಕ ಒಬ್ಬ ವ್ಯಕ್ತಿ ಎಂಬಂತಹದ್ದು ಅನಿಸಿಕೆ. ನಜರೇತಿನ ಯೇಸು ಎಂಬುದಾಗಿ ನೀನು ಅರ್ಥ ಮಾಡಿಕೊಂಡಿದ್ದೆ ಆಗಿದ್ದರೆ ಪ್ರೇರೆ, ಈಸ್ ಓನ್ಲಿ ಅ ಹಿಸ್ಟಾರಿಕಲ್ ಪರ್ಸನ್, ಲೈಕ್ ಅ ಗಾಂಧಿ, ಲೈಕ್ ಮೊಹಮ್ಮದನ್, ಲೈಕ್ ಬುದ್ಧ. ಆ ಒಂದು ಮಟ್ಟಕ್ಕೆ ನೀನು ಯೇಸು ಕ್ರಿಸ್ತನನ್ನು ಇಳಿಸುವಂತವನಾಗಿದ್ದಿ. ಬಟ್ ಆದ್ರೆ ಆ ಕುರುಡನು ಈಸ್ ನಾಟ್ ಅಡ್ರೆಸಿಂಗ್ ಆಸ್ ನಜರೇತಿನ ಯೇಸುವೆ, ದಯಮಾಡಿ ನನಗೆ ಸಹಾಯ ಮಾಡಿ ಎಂಬುದಾಗಿ ಆತನು ಕೂಗ್ತಾ ಇಲ್ಲ. ವಾಟ್ ಡಿಡ್ ಹಿ ಕ್ರೈ? ದಾವೀದ ಕುಮಾರನೇ ದಯಮಾಡಿ ನನ್ನ ಕರುಣಿಸು ಎಂಬುದಾಗಿ ಕೂಗುವುದನ್ನು ನೋಡುವಂತರಾಗಿದೆ. ಬೇರೆ, ಹಿ ಅಂಡರ್ಸ್ಟುಡ್ ಹಿ ಇಸ್ ದ ಮಿರಾಕಲ್ ವರ್ಕಿಂಗ್ ಗಾಡ್. ಆತನು ದೇವಾದಿ ದೇವನು, ದೇವರಿಂದ ಲೋಕದಿಂದ ನರಾವತಾರಕ್ಕೆ ಬಂದಂತ ಒಬ್ಬ ದೇವರು ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಪ್ರೇರೆ, ಆತನಲ್ಲಿ when he is crying David son of David, ದಾವೀದ ಕುಮಾರನೇ ಎಂಬುದಾಗಿ ಆತನು ಕೂಗುವಾಗ, he is calling him as a divine person. ಆತನು ಮೆಸ್ಸಿಯನು, ಬರಬೇಕಾದಂತ ಮೆಸ್ಸಿಯನು, he is a miracle working God. ಆತನು ದೈವಿಕ ಪುರುಷನು ಎಂಬುದಾಗಿ ಅಲ್ಲಿ ಆತನು ಸಂಬೋಧನೆ ಮಾಡುವುದನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರೇರೆ, ಈ ಮುಂಜಾನೆ ಹೂ ಇಸ್ ಕ್ರೈಸ್ಟ್ ಟು ಯು? ಕ್ರಿಸ್ತನು ನಿನಗೆ ಏನಾಗಿದ್ದಾನೆ? ಬರೀ ಈಸ್ ಅನ್ ಹಿಸ್ಟಾರಿಕಲ್ ಪರ್ಸನ್ ಲೈಕ್ ಜೀಸಸ್ ಆಫ್ ನಾಜರೇತ್ ಎಂಬುದಾಗಿ ನೀನು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಪ್ರೇರೆ, ಅದು ನಮ್ಮ ಕ್ರಿಸ್ತ ಜೀವಿತದಲ್ಲಿ ಯಾವ ರೂಪಕ್ಕೆ ಅದು ಕ್ರಿಸ್ತನು ಅದು ಬರುವುದಿಲ್ಲ. ಅಲ್ಲಿ ಬಾರ್ತಿಮಾಯನ ಒಂದು ಜೀವಿತದಲ್ಲಿ ಹಿ ವಾಸ್ ದ ಸನ್ ಆಫ್ ಡೇವಿಡ್, ಈಸ್ ದ ಮೆಸ್ಸಾಯ. ಆತನು ಕ್ರಿಸ್ತನು, ಮೆಸ್ಸಿಯನು ಎಂಬುದಾಗಿ ಆತನು ಅಲ್ಲಿ ಗುರುತಿಸಿದಂತಹ ಒಂದು ಸಂಗತಿಯಲ್ಲಿ ನೋಡುವಂತರಾಗಿದ್ದೇವೆ. ಪ್ರೇರೆ, ಈ ಮುಂಜಾನೆ ಕ್ರಿಸ್ತನು ನಮಗೆ ಬರೀ ನಜರೇತಿನ ಯೇಸು ಆಗಿದ್ದಾನೋ, ಇಲ್ಲವೇ ಆತನು ಮೆಸ್ಸಿಯನ್ ಆಗಿದ್ದಾನೆ ಎಂಬುದಾಗಿ ಅವಲೋಕನ ಮಾಡಿಕೊಳ್ಳುವ. ಯೇಸು ಕ್ರಿಸ್ತನು ಬರೀ ನಜರೇತಿನ ಯೇಸುವಾಗಿ ನಾವು ಸೀಮಿತವಾಗಿ ಇಟ್ಟುಕೊಂಡಿದ್ದಾಗಿದ್ರೆ, ಈಸ್ ಓನ್ಲಿ ಅನ್ ಹಿಸ್ಟಾರಿಕಲ್ ಪರ್ಸನ್, ಚಾರಿತ್ರಿಕವಾದಂತಹ ವ್ಯಕ್ತಿ ನಮ್ಮ ಜೀವಿತಗಳಲ್ಲಿ ಆಗಿರುವಂತವನಾಗಿದ್ದಾನೆ ಅಷ್ಟೇ. ಪ್ರೇರೆ, ಆತನು ಅಷ್ಟಕ್ಕೆ ಸೀಮಿತವಾಗದೆ, ಕರ್ತನೆ, ಯು ಆರ್ ದ ಟ್ರೂ ಮೆಸ್ಸಾಯ, ಯು ಆರ್ ದ ಸನ್ ಆಫ್ ಡೇವಿಡ್ ಎಂಬುದಾಗಿ ನಾವು ಆತನನ್ನು ಗುರುತಿಸುತ್ತಾದರೆ ಅದು ಬಹಳ ಒಳ್ಳೆಯದು. ಮಾತ್ರವಲ್ಲ ಪ್ರೇರೆ, ಕಳೆದ ಬಾರಿ ನಾವು ನೋಡ್ತಾ ಬಂದೆವು, ವಿ ಹ್ಯಾವ್ ಬಿನ್ ಕಾಲ್ಡ್ ಫ್ರಮ್ ಹೆವನ್. ನಾವು ಪರಲೋಕಕ್ಕೆ ಸಂಬಂಧಪಟ್ಟಂತವರು ಅಲ್ಲಿ ಫಿಲಿಪ್ಪಿ ಪತ್ರಿಕೆ ನೋಡುವಂತರಾಗಿದ್ದೇವೆ. ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇವೆ. ಅವರ್ಸ್ ಇಸ್ ಅ ಹೆವನ್ಲಿ ಕಾಲಿಂಗ್. ಪರಲೋಕಕ್ಕೆ ಸಂಬಂಧಪಟ್ಟಂತವರು, ಈ ಲೋಕಕ್ಕೆ ಸಂಬಂಧಪಟ್ಟಂತವರಲ್ಲ, ನೀವು ಪರಲೋಕಕ್ಕೆ ಸಂಬಂಧಪಟ್ಟಂತವರು ಎಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸುವಂತಾಗಿದೆ. ಆದ್ದರಿಂದ ಪ್ರಿಯರೇ, ಹೌ ಅವರ್ ಕ್ರಿಸ್ಟಿಯನ್ ಲೈಫ್ ಹ್ಯಾಸ್ ಟು ಬಿ ಎಂಬುದಾಗಿ ಹೇಳಿದ್ರೆ, ದೇ ಶುಡ್ ಬಿ ಹೆವನ್ಲಿ ಕ್ಯಾರೆಕ್ಟರ್. ಪರಲೋಕದ ಒಂದು ಸ್ವಭಾವ, ಪರಲೋಕದವಾದಂಥ ನಡತೆ, ಪರಲೋಕದ ಮನೋಭಾವ ಒಬ್ಬ ಕ್ರೈಸ್ತನಲ್ಲಿ ಅದು ಕಾಣಬೇಕು. ಓ ಪ್ರಿಯರೇ, ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ.
is their heavenly character. ಪರಲೋಕದ ಒಂದು ಲಕ್ಷಣ, ಪರಲೋಕದ ಒಂದು ಸ್ವಭಾವ, ಪರಲೋಕದ ಒಂದು ಮನೋಭಾವ ನನ್ನದಾಗಿದೆಯೋ. ಪ್ರೇರೆ, ಎರಡನೇದಾಗಿ ಪ್ರೇರೆ, ವಿ ಸಾ ಲೈಫ್ ಆಫ್ ಡಿಸರ್ನಿಂಗ್, ವಿವೇಚನೆಯಿಂದ ಕೂಡಿದಂತ ಆ ಒಂದು ಜೀವಿತ ಒಬ್ಬ ಕ್ರೈಸ್ತನಲ್ಲಿ ಅದು ಇರಬೇಕು. ಏನೆಂಬುದಾಗಿ ಹೇಳಿದ್ರೆ, ಸೋ ಮೆನಿ ಚಾನಲ್ಸ್ ವಿ ಆರ್ ಎಕ್ಸ್ಪೋಸ್ ಟು, ಸೋ ಮೆನಿ ಇಂಗ್ಲಿಷ್ ಕ್ರಿಶ್ಚಿಯನ್ ಚಾನಲ್ಸ್, ಸೋ ಮೆನಿ ಕ್ರಿಶ್ಚಿಯನ್ ಯೂಟ್ಯೂಬ್ಸ್ ನಮಗೆ ಸಿಕ್ಕುವಂತದಾಗಿದೆ ಪ್ರೇರೆ. ಅನೇಕ ಬಾರಿ ಅದು ಮಾನಸಿಕವಾದಂತಹ ಗೊಂದಲಕ್ಕೂ ಆತ್ಮಿಕವಾದಂತಹ ಗೊಂದಲಕ್ಕೂ ಅದು ನಮಗೆ ಎಡೆ ಮಾಡಿಕೊಡುವಂತದಾಗಿದೆ. ಆದ್ರಿಂದ ಪ್ರೇರೆ, ವಾಟ್ ಈಸ್ ರೈಟ್, ನಾನು ನೋಡ್ತಾ ಇರುವಂತಹದ್ದು ಕರೆಯೋ, ಆ ಒಂದು ಸಂದೇಶ ಕೇಳ್ತಾ ಇರುವಂತದ್ದು ಸರಿ ಎಂಬುದಾಗಿ ವಿವೇಚನೆಯಿಂದ ಕೂಡಿದಂತವರಾಗಿ ಅದನ್ನು ಪರಿಶೀಲಿಸಿ ಆ ತೀರ್ಮಾನಕ್ಕೆ ಬನ್ರಿ ಎಂಬುವಂತಹದ್ದು ಕ್ರೈಸ್ತನಲ್ಲಿ ಇರಬೇಕಾದಂತಹ ಒಂದು ಸಂಗತಿ. ಪ್ರೇರೆ ಮಾತ್ರವಲ್ಲ ಪ್ರೇರೆ, ಕಳೆದ ಬಾರಿ ಅಲೆಕ್ಸಾಂಡರ್ ದ ಗ್ರೇಟ್ ಬಗ್ಗೆ ಒಂದು ಉದಾಹರಣೆಯನ್ನು ಸಹ ಕಳೆದ ಬಾರಿ ನಾವು ನೋಡ್ತಾ ಬಂದೆವು. ನಾನು ಅದನ್ನು ರಿಪೀಟ್ ಮಾಡಲಿಕ್ಕೆ ನಾನು ಹೋಗುದಿಲ್ಲ. ಮೂರನೇದಾಗಿ ಲೈಫ್ ಆಫ್ ಡಿವೈನ್ ಡಿರೆಕ್ಷನ್. ಅಲ್ಲಿ ಫೇಮಸ್ ಜಾರ್ಜ್ ಮುಲ್ಲರ್ ಅವರು ಬರೆದಂತಹ ಒಂದು ಸಂಗತಿ, ಯಾವ ರೀತಿಯಲ್ಲಿ ನಾವು ಕರ್ತನ ಚಿತ್ತವನ್ನು ತಿಳ್ಕೊಳ್ಬಹುದು ಎಂಬುದಾಗಿ ಒಂದು ಸಣ್ಣ ಸ್ಮಾಲ್ ಟ್ರಾಕ್ಟ್ ಅನ್ನು ಬರೆದಿದ್ದಾರೆ. ಏನೆಂಬುದಾಗಿ ಹೇಳಿದ್ರೆ, ನಂಬರ್ 1, ಸರೆಂಡರ್ ಕಂಪ್ಲೀಟ್ ಒಬೀಡಿಯಂಟ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ನೀನು ಸಂಪೂರ್ಣವಾಗಿ ನೀನು ವಿಧೇಯತೆಯನ್ನು ತೋರಿಸು. ಎರಡನೇದಾಗಿ ಸಪ್ಲಿಕೇಶನ್, ದೇವರ ಒಂದು ಸಮಯಕ್ಕಾಗಿ ಪ್ರಾರ್ಥನೆ ಪೂರ್ವಕವಾಗಿ ನೀನು ಕಾಯಿ. ಮತ್ತು ಮೂರನೇದಾಗಿ ಸರ್ಚಿಂಗ್, ಯಾಕೆಂಬುದಾಗಿ ಹೇಳಿದ್ರೆ ಹೋಲಿ ಸ್ಪಿರಿಟ್ ಈಸ್ ಅವರ್ ಗೈಡ್. ಪರಿಶುದ್ಧಾತ್ಮನು ತಾನೇ ನಮಗೆ ಆತನು ಮಾರ್ಗದರ್ಶನವಾಗಿದ್ದಾನೆ, ಆತನು ತಾನೇ ನಮಗೆ ಸತ್ಯವಾಗಿದ್ದಾನೆ. ನೀನು ಆತನ ಒಂದು ಸಮಯಕ್ಕಾಗಿ ಕಾಯಿ. ಮಾತ್ರವಲ್ಲ, ನಾಲ್ಕನೇದಾಗಿ ಸ್ಟೇಯಿಂಗ್, ಅಲ್ಲಿ ಡೋಂಟ್ ಬಿ ಲೈಕ್ ಅ ಮ್ಯೂಲ್. ನೀನು ಕುದುರೆಯಾಗಿ ಆಗಲಿ ಹೆಸರುಗತ್ತೆ ಆಗಲಿ ಆಗಬೇಡ. ಕರ್ತನ ಸಮಯಕ್ಕಾಗಿ ಕಾಯಿ. ಕುದುರೆ ಹಾಗೆ ವೇಗವಾಗಿ ಹೋಗುವಂಥದ್ದಾಗಲಿ, ಇಲ್ಲವೇ ಕತ್ತೆಯಾಗಿ ಹಾಗೆ ನಿಧಾನಕ್ಕೆ ಹೋಗುವಂತಹದ್ದಾಗಲಿ ಆಗಬಾರದು ಕ್ರಿಸ್ತಿಯ ಜೀವಿತದಲ್ಲಿ. ಸೊ ವೇಟ್ ಫಾರ್ ದ ಟೈಮಿಂಗ್ ಆಫ್ ಗಾಡ್. ಮತ್ತು ಕಡೆಯದಾಗಿ ಸ್ಯಾಟಿಸ್ಫ್ಯಾಕ್ಷನ್, ಅಲ್ಲಿ ಕರ್ತನ ಒಂದು ಸಂಗತಿಯಲ್ಲಿ ಇರುವಂತಹ ಸಂತೃಪ್ತಿ. ಕಳೆದ ಬಾರಿ ಅದನ್ನೆಲ್ಲ ಸಹ ನಾವು ನೋಡಿದ್ದೇವೆ. ಬೇರೆ ಈ ಮುಂಜಾನೆ ನಾವು ನಮ್ಮ ಮುಂದಿನ ಸಂಗತಿಗಳನ್ನು ನಾವು ನೋಡುವಂತ ಲಿವ್ ಎ ಲೈಫ್ ಆಫ್ ಡಿನೈಲ್ ಆಫ್ ಸೆಲ್ಫ್. ನಿಮ್ಮನ್ನು ನೀವು ನಿರಾಕರಿಸಿಕೊಂಡಂತಹ ಜೀವಿತವನ್ನು ಜೀವಿಸಿರಿ. ವಾಟ್ ಯು ಮೀನ್ ಬೈ ಡಿನೈಲ್ ಆಫ್ ಸೆಲ್ಫ್? ನಮ್ಮನ್ನು ನಾವು ನಿರಾಕರಿಸಿಕೊಂಡು ಜೀವಿಸುವಂತಹದ್ದು ಎಂಬುದಾಗಿ ಹೇಳಿದ್ರೆ ಏನು? ಒಬ್ಬ ಕ್ರೈಸ್ತನಲ್ಲಿ ಇರಬೇಕಾದಂತಹದ್ದು ಲಿವ್ ಎ ಲೈಫ್ ಆಫ್ ಡಿನೈಲ್ ಆಫ್ ಸೆಲ್ಫ್. ನಿಮ್ಮನ್ನು ನೀವು ನಿರಾಕರಿಸಿಕೊಂಡವರಾಗಿ ಜೀವಿಸಿರಿ. ಪ್ರೇರೆ, ದೇರ್ ಆರ್ 2 words that is often interchange. ಒಂದು ಸೆಲ್ಫ್ ಡಿನೈಲ್, ಇನ್ನೊಂದು ಡಿನೈಲ್ ಆಫ್ ಸೆಲ್ಫ್. ಅದಕ್ಕೆ ಸರಿ ಸಮವಾದಂಥ ಒಂದು ಕನ್ನಡ ಪದ ಪ್ರಯೋಗ ಸಿಕ್ಕಲಿಲ್ಲ. ಸೆಲ್ಫ್ ಡಿನೈಲ್ ಎಂಬುದಾಗಿ ಹೇಳಿದ್ರೆ ನಾವು ನಮ್ಮ ಸ್ವಂತ ಲಾಭಕ್ಕಾಗಿ ತ್ಯಾಗ ಮಾಡುವಂತಹದ್ದು. ಈಗ ನಮಗೇನೋ ನಮ್ಮ ಒಂದು ಸ್ವಲ್ಪ ನಮ್ಮ ಹೆಲ್ತ್ಗೋಸ್ಕರವಾಗಿ ಶುಗರನ್ನು ನಾವು ಕಟ್ ಡೌನ್ ಮಾಡುವಂತಹದ್ದು, ಇಲ್ಲವೇ ಇನ್ಯಾವುದಾದ್ರು ಸಂಗತಿಗಳನ್ನು ತ್ಯಾಗ ಮಾಡುವಂತಹದ್ದು. ದಟ್ಸ್ ಆಲ್ ಫಾರ್ ಅವರ್ ಸೆಲ್ಫ್. ನಮ್ಮ ಒಂದು ಸ್ವಂತಕ್ಕೋಸ್ಕರವಾಗಿ ನಾವು ಅದನ್ನು ತ್ಯಾಗ ಮಾಡುವಂಥದ್ದು. ದಟ್ ಇಸ್ ಸೆಲ್ಫ್ ಡಿನೈಲ್. ಆದರೆ ಡಿನೈಲ್ ಆಫ್ ಸೆಲ್ಫ್ ಎಂಬುದಾಗಿ ಹೇಳುವಾಗ ಕರ್ತನ ಕಾರ್ಯಕ್ಕೋಸ್ಕರವಾಗಿ, ಕರ್ತನೆ ನಿನಗೋಸ್ಕರವಾಗಿ ನಾನು ಈ ಸಂಗತಿಗಳನ್ನು ತ್ಯಾಗ ಮಾಡ್ತೇನೆ ಎನ್ನುವಂತಹದ್ದು. ದಟ್ ಇಸ್ ಡಿನೈಲ್ ಆಫ್ ಸೆಲ್ಫ್. ಬೇರೆ ನಮಗೆ ದೇವರ ವಾಕ್ಯ ತಿಳಿಸುವಂತಹದ್ದು ಕರ್ತನಿಗೋಸ್ಕರವಾಗಿ ಕೆಲವು ಸಂಗತಿಗಳನ್ನು ನೀವು ತ್ಯಾಗ ಮಾಡಬೇಕಾದಂತಹ ಸನ್ನಿವೇಶ ಬರುವಂತಾಗಿದೆ. ಸೊ ಲಿವ್ ಅಕಾರ್ಡಿಂಗ್ಲಿ. ಯಾವುದೇ ಎಂಬುದಾಗಿ ಹೇಳಿದ್ರೆ ಯು ಆರ್ ಇನ್ವೈಟೆಡ್ ಟು ಡಿಸೋಸಿಯೇಟ್. ಕೆಲವು ಸಂಗತಿಗಳಿಂದ ನೀನು ಪ್ರತ್ಯೇಕ ಮಾಡಿಕೊಳ್ಳಬೇಕು. ಯಾಕೆಂಬುದಾಗಿ ಯಾವುದೆಂಬುದಾಗಿ ಹೇಳಿದ್ರೆ ಆಲ್ ದಟ್ ಯು ಆರ್, all that you have, all that you are related to, all that you desire, all possession, all people, all self-will, all plans, all agendas. ಏನೆಂಬುದಾಗಿ ಹೇಳಿದ್ರೆ ನಿಮ್ಮನ್ನು ನಿಮ್ಮಿಂದ, ನಮ್ಮಲ್ಲಿರುವಂತಹದ್ದು ನಮ್ಮಿಂದ, ನಾನು ಎನ್ನುವಂತಹ ಸಂಗತಿಗಳಿಂದ ಮೊದಲೇದಾಗಿ ಪ್ರತ್ಯೇಕ ಮಾಡಿಕೊಳ್ಳಬೇಕು. ನಿಮ್ಮಲ್ಲಿರುವಗಳೆಲ್ಲದರಿಂದ ನಿಮ್ಮನ್ನು ನೀವು ಪ್ರತ್ಯೇಕ ಮಾಡಿಕೊಳ್ಳಬೇಕು. ಯಾವ್ಯಾವ ಸಂಗತಿಗಳಿಗೆ ಸಂಬಂಧಪಟ್ಟವರಾಗಿದ್ದೀರೋ, ಯಾವ್ಯಾವ ರಿಲೇಶನ್ಶಿಪ್ಗಳಿಗೆ ಸಂಬಂಧಪಟ್ಟವರಾಗಿದ್ದೀರೋ ಆ ಸಂಬಂಧಗಳಿಂದ ದೂರ ಮಾಡಿ ಕರ್ತನಿಗಾಗಿ ನೀವು ಪ್ರತ್ಯೇಕ ಮಾಡಿಕೊಳ್ಳಬೇಕು. ನಿಮ್ಮ ಎಲ್ಲ ಆಶೆ ಆಕಾಂಕ್ಷೆಗಳು, ಎಲ್ಲ ಆಶೋತ್ತರಗಳಿಂದ ನೀನು ಪ್ರತ್ಯೇಕ ಮಾಡಿಕೊ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಾಗಿದೆ. ಕರ್ತನಿಗೋಸ್ಕರವಾಗಿ ಸಂಗತಿಗಳನ್ನು ನಿನ್ನನ್ನು ನೀನು ನಿರಾಕರಿಸಿಕೊಂಡು ಜೀವಿಸುವಂತಹದ್ದು. ದಿಸ್ ಇಸ್ ಕ್ರಿಶ್ಚಿಯನ್ ಲೈಫ್ ಸ್ಟೈಲ್. ಮಾತ್ರ ಪ್ರೇರೆ, ಐದನೇದಾಗಿ ಲಿವ್ ಅ ಲೈಫ್ ಆಫ್ ಡಿಕ್ಲೇರಿಂಗ್ ಇಸ್ ಪ್ರೈಸ್. ಆತನಿಗೆ ಸ್ತುತಿ ಪದಗಳನ್ನು ಮಾಡುವಂತಹ ಒಂದು ಜೀವಿತ ನಿನ್ನದಾಗಲಿ. ವೈ ವಿ ಶುಡ್ ಪ್ರೈಸ್? ಎನಿ ಆನ್ಸರ್? ವೈ ವಿ ಶುಡ್ ಪ್ರೈಸ್ ಗಾಡ್? ಕರ್ತನಿಗೆ ಯಾಕೆ ಸ್ತುತಿ ಪದಗಳನ್ನು ಆಡಬೇಕು? ನನ್ನ ಒಂದು ಲೈಫು, ನಾನು ಬೆಳಿಗ್ಗೆ ಎದ್ದಿರ್ತೇನೆ, ನಾನು ದುಡಿತೇನೆ, ನಾನು ಕೆಲಸ ಮಾಡ್ತೇನೆ, ನಾನು ನನ್ನ ಲೈಫ್ ಸ್ಟೈಲ್ ಹೋಗ್ತಾ ಇದೆ. ವೈ ವಿ ಶುಡ್ ಪ್ರೈಸ್ ಗಾಡ್? ಆತನಿಗೆ ಸ್ತುತಿ ಪದಗಳನ್ನು ಹೇಳುವುದಾದರೂ ಯಾಕೆ? ಎನಿ ಆನ್ಸರ್? ಲಾಸ್ಟ್ 5 Psalms, ಕೀರ್ತನೆಗಳ ಕಡೆ 5 ಪುಸ್ತಕಗಳಲ್ಲಿ ಪ್ರೇರೆ, ಎವ್ರಿ ಸಾಮ್ ಇಟ್ ಬಿಗಿನ್ಸ್ ವಿತ್ ಪ್ರೈಸ್ ಈ ದ ಲಾರ್ಡ್, ಎಂಡ್ಸ್ ವಿತ್ ಪ್ರೈಸ್ ಈ ದ ಲಾರ್ಡ್. ಕಡೆಯ ಒಂದು 5 ಕೀರ್ತನೆಗಳು ಸಹ ಯೆಹೋವನಿಗೆ ಸ್ತೋತ್ರ ಎಂಬುದಾಗಿ ಪ್ರಾರಂಭವಾಗುವಂಥದ್ದಾಗಿದೆ, ಯೆಹೋವನಿಗೆ ಸ್ತೋತ್ರ ಎಂಬುದಾಗಿ ಅದು ಅಂತ್ಯವಾಗುವಂಥದ್ದಾಗಿದೆ. ಕೀರ್ತನೆಗಾರನ ಪ್ರೇರೆ ಒಂದು ಮಾತನಾತನು ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ. 139ನೇ ಕೀರ್ತನೆಯಲ್ಲಿ 14ನೇ ವಚನ, ಐ ವಿಲ್ ಪ್ರೈಸ್ ದಿ ಫಾರ್ ಐ ಆಮ್ ಫಿಯರ್ಫುಲಿ ಅಂಡ್ ವಂಡರ್ಫುಲಿ ಮೇಡ್, ಮಾರ್ವೆಲಸ್ ಆರ್ ದೈ ವರ್ಕ್ಸ್ ಅಂಡ್ ದಟ್ ಮೈ ಸೋಲ್ ನೋಯೆತ್ ರೈಟ್ ವೆಲ್.
ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದಿ. ನಮ್ಮ ಕ್ರಿಯೇಷನ್, ನಮ್ಮ ಒಂದು ಉಂಟು ಮಾಡಿರುವಂತಹ ರೀತಿಯನ್ನು ನೋಡಿದ್ರೆ ಕರ್ತನೆ ಅದನ್ನು ನನಗೆ ಗ್ರಹಿಸಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ನಾನು ನಿನಗೆ ಕೊಂಡಾಟವನ್ನು ಸಲ್ಲಿಸ್ತೇನೆ. ನಿನ್ನ ಕೃತ್ಯಗಳನ್ನು ನಾನು ನೋಡ್ತಾ ಇದ್ದೆ, ನೀನು ಸೃಷ್ಟಿ ಮಾಡಿರುವಂತಹ ಸಂಗತಿಗಳನ್ನು ನೋಡ್ತಾ ಇದ್ರೆ ಐ ಕೆನಾಟ್ ಗ್ರಾಸ್ಪ್, ಅದು ನನ್ನ ಜ್ಞಾನಕ್ಕೆ ನಿಲುಕದಾಗಿದೆ. ದಟ್ಸ್ ವೈ ಐ ಥ್ಯಾಂಕ್ ಯು. ಯಾಕೆ ಎಂಬುದಾಗಿ ಹೇಳಿದ್ರೆ ಹೆವನ್ಸ್ ಡಿಕ್ಲೇರ್ ದ ಗ್ಲೋರಿ ಆಫ್ ಗಾಡ್. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುವಂತದಾಗಿದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುವಂತದಾಗಿದೆ, ಶಬ್ದವಿಲ್ಲ ಮಾತಿಲ್ಲ ಎಂಬುದಾಗಿ ಕೀರ್ತನೆಗಾರ ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಕ್ರಿಯೇಷನ್ ಸ್ಪೀಕ್ಸ್ ಕಂಟಿನ್ಯೂಲಿ ವಾಟ್ ಅ ಮೆಜೆಸ್ಟಿಕ್ ಗಾಡ್ ಹೀಸ್. ಬೇರೆ ಸೃಷ್ಟಿ ಕಾರ್ಯವನ್ನು ಒಂದು ಕ್ಷಣ ಅವಲೋಕನ ಮಾಡ್ರಿ, ಅದು ದೇವರೇ, ನೀನು ಎಂಥ ದೇವರು ಎಂಬುದನ್ನು ಅದು ತೋರಿಸುವಂತಾಗಿದೆ. ಶುಡ್ ನಾಟ್ ವಿ ಥ್ಯಾಂಕ್ ಗಾಡ್ ಫಾರ್ ದಟ್? ಕರ್ತನಿಗೆ ನಾವು ಘನವನ್ನು ಸಲ್ಲಿಸಬೇಕಲ್ವೋ? ಆದಿಕಾಂಡಗಳ ಪುಸ್ತಕ ಮೊದಲೇ ಅಧ್ಯಾಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ. ಎವ್ರಿಥಿಂಗ್ ದಟ್ ಗಾಡ್ ಕ್ರಿಯೇಟೆಡ್ ವಾಸ್ ಅ ಪರ್ಫೆಕ್ಟ್. ಹಿ ಕ್ರಿಯೇಟೆಡ್ ಅ ಯೂನಿವರ್ಸ್ ದಟ್ ರಿಫ್ಲೆಕ್ಟ್ ಇಸ್ ಪರ್ಫೆಕ್ಷನ್. ಆತನ ಪರಿಪೂರ್ಣತೆಯನ್ನು, ಆತನ ಒಂದು ಕ್ಲಾರಿಟಿಯನ್ನು, ಆತನ ಪರ್ಫೆಕ್ಷನ್ ಅನ್ನು ತೋರಿಸುವಂತಾಗಿದೆ. ಜಸ್ಟ್ ಅಮೇಸಿಂಗ್ ಆಕಾಶದ ಕಡೆ ಕಣ್ಣೆತ್ತಿ ನೋಡ್ರಿ, ಹಿಸ್ ಕ್ರಿಯೇಷನ್ ಹೌ ಪರ್ಫೆಕ್ಟ್ ಇಟ್ ಇಸ್ ಎಂಬುದಾಗಿ ಅದು ತೋರಿಸುವಂತಾಗಿದೆ. ನಮ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಪ್ಲೇರೆ, ನಮ್ಮ ಸೋಲಾರ್ ಸಿಸ್ಟಮ್, ನಮ್ಮ ಸೌರ ವ್ಯೂಹವನ್ನು ಒಂದು ಕ್ಷಣ ಜ್ಞಾಪಕ ಮಾಡಿಕೊಳ್ಳ್ರಿ. ಈಗ ಸೈಂಟಿಸ್ಟ್ಗಳ ಪ್ರಕಾರ ನಮ್ಮ ಭೂಮಿ ಏನಾದರೂ ಸ್ವಲ್ಪ ಸಮೀಪಕ್ಕೆ, ಅದು ತನ್ನ ಪಥದಿಂದ ಸ್ವಲ್ಪ ಏನಾದ್ರು ಹತ್ತಿರಕ್ಕೆ ಬಂದಿದ್ದೆ ಆದ್ರೆ ಎವ್ರಿಬಡಿ ವುಡ್ ಬರ್ನ್ ಔಟ್, ನೋ ಲೈಫ್ ಎಕ್ಸಿಸ್ಟ್. ಆ ಒಂದು ಸೂರ್ಯ ತಾನು ಇರುವಂತ ಪಥದಿಂದ ಸ್ವಲ್ಪ ದೂರವಾಗಿ ಹೋದ್ರೆ ಎಲ್ಲರೂ ಸಹ ಫ್ರೀಸ್ ಆಗುವಂತ ಒಂದು ಕೋಲ್ಡ್ ಅಲ್ಲಿ ಸುತ್ತು ಹೋಗುವಂತ ಒಂದು ಸ್ಥಿತಿ. ಅಂತ ಒಂದು ಸ್ಥಿತಿಯಲ್ಲಿ ಪರ್ಫೆಕ್ಟ್ ಆದಂತ ಒಂದು ಸ್ಥಳದಲ್ಲಿ ಕರ್ತನು ದೇವರು ಸೃಷ್ಟಿ ಮಾಡಿ ಆತನು ಇಟ್ಟಿದ್ದಾನೆ. ಪ್ರಾಯಶಃ ಒಂದು ರಾಕೆಟ್ ನಲ್ಲಿ ಇಮ್ಯಾಜಿನ್ ಮಾಡಿಕೊಳ್ರಿ, ಯಾವುದು ಸೋಲಾರ್ ಸಿಸ್ಟಮ್ ಇದೆ ಅಂತ ಭಾವಿಸ್ಕೊಳ್ರಿ. ಸೂರ್ಯನಿಂದ ಒಂದು ರಾಕೆಟ್ ಅಲ್ಲಿ ನಾವು ಪ್ರಯಾಣ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ January 1 ಎಂಬುದಾಗಿ ಇಮ್ಯಾಜಿನ್ ಮಾಡಿಕೊಳ್ರಿ. ರಾಕೆಟ್ ಎಷ್ಟು ಫಾಸ್ಟ್ ಆಗಿ ಎಂಬುದಾಗಿ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡುವಂತ ಒಂದು ಫಾಸ್ಟ್ ಅಲ್ಲ. ಇಟ್ ಈಸ್ ಟ್ರಾವೆಲಿಂಗ್ ಎಟ್ ಎ ಸ್ಪೀಡ್ ಆಫ್ 3 lakh km/s. ಎಷ್ಟು? 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ January 1 ನೀವು ಪ್ರಾರಂಭ ಮಾಡಿದಿರಿ ಎಂಬುದಾಗಿ ಜ್ಞಾಪಿಸ್ಕೊಳ್ರಿ. ಸೂರ್ಯನಿಂದ ಪ್ರಾರಂಭ ಮಾಡಿದಿರಿ. ಮರ್ಕರಿ, ವೀನಸ್, ಅರ್ತ್ ಭೂಮಿಗೆ ತಲುಪುವುದಕ್ಕೆ ಸುಮಾರು 8 ನಿಮಿಷ 30 ಸೆಕೆಂಡ್ಗಳಲ್ಲಿ ಅದು ಆ ಒಂದು ಫಾಸ್ಟ್ ರಾಕೆಟ್ 3 ಲಕ್ಷ km/s ಪ್ರಯಾಣ ಮಾಡ್ತಾ ಇರುವಂತಹ ರಾಕೆಟ್ ಭೂಮಿಯನ್ನು ತಲುಪಲಿಕ್ಕೆ 8 ನಿಮಿಷ 30 ಸೆಕೆಂಡ್ ಅದು ತೆಗೆದುಕೊಳ್ಳುವಂತಾಗಿದೆ. ಮರ್ಕರಿ, ವೀನಸ್, ಅರ್ತ್, ಮಾಸ್, ಜುಪಿಟರ್, ಸ್ಯಾಟರ್ನ್, ಯುರನಸ್, ನೆಪ್ಟೂನ್, ಪ್ಲೂಟೋ ಕಡೆಯ ಒಂದು ಗ್ರಹಕ್ಕೆ ಬಂದ್ರೆ ಬೇರೆ ಸುಮಾರು 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಕಡೆಯ ಒಂದು ಗ್ರಹಕ್ಕೆ ತಲುಪಬೇಕಾದ್ರೆ ಸುಮಾರು 5 ಗಂಟೆ 30 ನಿಮಿಷದ ಸಮಯದಲ್ಲಿ ಪ್ಲೂಟೋವಿನ ಆ ಒಂದು ಕಡೆಯ ಗ್ರಹ, ಈಗಿನ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಪ್ಲೂಟೋ ಎನ್ನುವಂತಹದ್ದಿಲ್ಲ, ಆದಾಗ್ಯೂ ಸಹ ನಮ್ಮ ಒಂದು ಕಾಲದಲ್ಲಿ ಪ್ಲೂಟೋ ಎನ್ನುವಂತಹದ್ದು ಗ್ರಹಗಳೆಂಬುದಾಗಿತ್ತು. ಸುಮಾರು 5 ಗಂಟೆ 30 ನಿಮಿಷದ ಸಮಯದಲ್ಲಿ ಪ್ಲೂಟೋ ಗ್ರಹವನ್ನು ನಾವು ಮುಟ್ಟುವಂತರಾಗಿದ್ದೇವೆ. ಎಷ್ಟು ವೇಗದಲ್ಲಿ? 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಮಾಡಿದ್ರೆ ಕಡೆಯ ಆ ಒಂದು ಗ್ರಹ ತಲುಪಲಿಕ್ಕೆ ಸುಮಾರು 5 ಗಂಟೆ 30 ನಿಮಿಷ ಸಮಯ ತೆಗೆದುಕೊಳ್ಳುವಂತದ್ದಾಗಿದೆ. ಸೊ ಅಷ್ಟು ಸಮಯ ಇಲ್ಲಿವರೆಗೆ ಪ್ರಯಾಣ ಮಾಡಿರುವಂತಹದ್ದು 3.5 ಬಿಲಿಯನ್ ಮೈಲ್ಸ್. 1 ಬಿಲಿಯನ್ ಎಂಬುದಾಗಿ ಹೇಳಿದ್ರೆ 100 ಕೋಟಿ, ಅಂದ್ರೆ 350 ಕೋಟಿ ಕಿಲೋಮೀಟರ್ಸ್ಗಳು ಪ್ರಯಾಣ ಮಾಡಿ ಪ್ಲೂಟೋ ಸಮೀಪಕ್ಕೆ ಬಂದಿದ್ದೇವೆ. ದಟ್ ಈಸ್ ದಿಸ್ ಕ್ರಿಯೇಷನ್. ಮಾತ್ರವಲ್ಲ, ಅಲ್ಲಿಂದ ನೀವು 90 ಡಿಗ್ರೀಸ್ ಟರ್ನ್, ಅಲ್ಲಿ ರೈಟ್ಗೆ ತೆಗೆದುಕೊಂಡ್ರೆ 90 ಡಿಗ್ರೀಸ್ಗೆ ಟರ್ನ್ ಆಗಿ ಯು ಸ್ಟಾರ್ಟ್ ಟ್ರಾವೆಲಿಂಗ್. ಮತ್ತೆ ಅದೇ ವೇಗದಲ್ಲಿ 3 ಲಕ್ಷ km/s ಅದೇ ವೇಗದಲ್ಲಿ ನೀವು ಪ್ರಯಾಣ ಮಾಡ್ತಾ ಹೋದ್ರೆ ಅಬ್ಸಲ್ಯೂಟ್ಲಿ ನಥಿಂಗ್, ಎಲ್ಲವೂ ಸಹ ಕತ್ತಲೆ. ಆ ಕತ್ತಲೆ ಎಷ್ಟೇ ಹೋಗ್ತಾ ಹೋಗ್ತಾ 1 ದಿನ 2 ದಿನ ಮುಗೀತು, 1 ವರ್ಷ ಮುಗೀತು, 2 ವರ್ಷ ಮುಗೀತು. ಅಟ್ ಲಾಸ್ಟ್ ಏಪ್ರಿಲ್ 19ನೇ ತಾರೀಕು 5ನೇ ವರ್ಷದಲ್ಲಿ ಪ್ರಿಯರೇ, ನಮ್ಮ ಒಂದು ಸೌರಮಂಡಲಕ್ಕೆ ಸಮೀಪವಾಗಿರುವಂತಹ ಆಲ್ಫಾ ಸೆಂಟುರಿ ಎಂಬಂತಹ ನಕ್ಷತ್ರಕ್ಕೆ ಸಮೀಪಕ್ಕೆ ನಾವು ಅಲ್ಲಿ ಬಂದು ತಲುಪುವಂತವರಾಗಿದ್ದೇವೆ. ಸೊ ಟಿಲ್ ನೌ ಯು ಹ್ಯಾವ್ ಟ್ರಾವೆಲ್ಡ್ 25 ಟ್ರಿಲಿಯನ್ ಮೈಲ್ಸ್. 25 ಟ್ರಿಲಿಯನ್ ಮೈಲ್ಗಳಷ್ಟು ದೂರ ಪ್ರಯಾಣ ಮಾಡಿ ನಮ್ಮ ಸೌರಮಂಡಲಕ್ಕೆ ಸಮೀಪದಲ್ಲಿರುವಂತಹ ಆ ಒಂದು ನಕ್ಷತ್ರಕ್ಕೆ ನಾವು ಬಂದು ತಲುಪಿದ್ದೇವೆ. ದಟ್ ಈಸ್ ಇಸ್ ಕ್ರಿಯೇಷನ್. 1 ಟ್ರಿಲಿಯನ್ ಎಂಬುದಾಗಿ ಹೇಳಿದರೆ 1 ಲಕ್ಷ ಕೋಟಿ. your creation is majestic. I cannot grasp. ಕರ್ತನೆ, ನೀನು ಎಂಥ ದೇವರು ಎಂಬುದಂತ ನಮ್ಮ ಜ್ಞಾನಕ್ಕೆ ನಿಲುಕದಾಗದಂಥ ಸಂಗತಿ. ಮಾತ್ರವಲ್ಲ ಪ್ರಿಯರೇ, ಆತನು ಹೇಳುವಂತಹದ್ದು, ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನೀನು ಉಂಟು ಮಾಡಿದ್ದಿ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ
30ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ, ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಸಹ ಎಣಿಕೆಯಾಗಿದೆ ಎಂಬುದಾಗಿ. ಒಂದು ಲೈಫ್ ಮೆಡಿಕಲ್ ಮ್ಯಾಗಝೈನ್ ನಲ್ಲಿ ಒಂದು ರೀತಿಯ ರಿಪೋರ್ಟ್ ಅನ್ನು ಅವರು ಕೊಟ್ಟಿದ್ದಾರೆ. ಏನಂಬುದಾಗಿದ್ರೆ, ನಮ್ಮ ಒಂದು ಸ್ಕ್ಯಾಲ್ಪ್ ನಲ್ಲಿ 1,25,000 ಕೂದಲುಗಳು ಆವರೇಜ್ ಇದೆ. ವಿತ್ 45 ಆಫ್ ದೆಮ್ ಬೀಯಿಂಗ್ ಲಾಸ್ಟ್, ಪ್ರತಿ ನಿತ್ಯ 45 ಕೂದಲುಗಳನ್ನು ಕಳೆದುಕೊಳ್ತೇವೆ. ಮತ್ತು ಆ ಒಂದು ಕೂದಲಿನ ಒಂದು ಫಾಲಿಕಲ್ ನಲ್ಲಿ ಇಟ್ ಹ್ಯಾಸ್ ಗಾಟ್ ದ ಕೆಪಾಸಿಟಿ ಟು ಗ್ರೋ 30 feet ಲಾಂಗ್, 30 ಅಡಿ ಉದ್ದ ಬೆಳೆಯುವಷ್ಟು ಕೆಪಾಸಿಟಿ ಎಂಬುದಾಗಿ ಲೈಫ್ ಮೆಡಿಕಲ್ ಮ್ಯಾಗಝೈನ್ ಇನ ಒಂದು ರಿಪೋರ್ಟ್ ಅದು ಕೊಡುವಂತದಾಗಿದೆ. ಮಾತ್ರವಲ್ಲ ಪ್ರಿಯರೇ, ಅವರ್ ಹ್ಯೂಮನ್ ಹಾರ್ಟ್ without an external source, it pumps about 2,100 gallons of blood through 62,000 miles of blood vessels each day. ಪ್ರತಿ ದಿನ 2,100 ಗ್ಯಾಲನ್ ಬ್ಲಡ್ ಅನ್ನೋದು ಪಂಪ್ ಮಾಡುವಂಥದ್ದಾಗಿದೆ. ಸುಮಾರು ನಮ್ಮ ಬ್ಲಡ್ ವೆಸಲ್ಸಿನ ಒಂದು ಡಿಸ್ಟೆನ್ಸ್ ಅವರು ಕ್ಯಾಲ್ಕುಲೇಟ್ ಮಾಡಿದ ಲೈಫ್ ಮ್ಯಾಗಝೈನ್ ನಲ್ಲಿ 62,000 ಮೈಲ್ಸ್ ನಮ್ಮ ರಕ್ತ ನಾಳಗಳಲ್ಲಿ ಅದು ಸಂಚರಿಸುವಂಥದ್ದಾಗಿದೆ. ಇಟ್ ಇಸ್ ಈಕ್ವಲ್ ಟು 56 ಮೂನ್ ರಾಕೆಟ್ಸ್ಗೆ ತುಂಬುವಷ್ಟು ಫ್ಯೂಯಲ್ ಅಷ್ಟು ಅದು ನಮ್ಮ ಲೈಫ್ ಸ್ಪ್ಯಾನ್ ನಲ್ಲಿ ಅದು ಪಂಪ್ ಮಾಡುವಂಥದ್ದಾಗಿದೆ. ಗರ್ಭದಲ್ಲಿ ಆ ಒಂದು ಧರಿಸಿದಂತ ಆ ಒಂದು ಕ್ಷಣದಿಂದ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗುವಂತಹದ್ದು ಪ್ರೇರೆ ನಮ್ಮ ಲೈಫ್ ಲಾಂಗ್ ನಲ್ಲಿ ಸುಮಾರು 2,100 ಗ್ಯಾಲನ್ಸ್ ಪಂಪ್ ಮಾಡಬೇಕಾದ್ರೆ ವಾಟ್ ಅ ಕ್ರಿಯೇಷನ್ ಹಿ ಹಸ್ ಮೇಡ್. ಮಾತ್ರವಲ್ಲ ಪ್ರಿಯರೇ, when it comes to RBC, ಸುಮಾರು 8 ಲಕ್ಷ ರೆಡ್ ಬ್ಲಡ್ ಸೆಲ್ಸ್ ಆರ್ ಪ್ರೊಡ್ಯೂಸ್ ಇನ್ ಬೋನ್ ಮ್ಯಾರೋ ಎವ್ರಿ ಸೆಕೆಂಡ್. ಪ್ರತಿ ಕ್ಷಣ 45 miles of nerves and impulses as fast as 325 miles per hour, 325 miles per hourಗೆ ಆ ಒಂದು ರೀತಿಯಲ್ಲಿ ಅದು ತನ್ನ ಸಂದೇಶವನ್ನು ಅದು ರವಾನಿಸುವಂತದ್ದಾಗಿದೆ. ಮಾತ್ರವಲ್ಲ, ಬರೀ 3 pound ಇರುವಂತಹ ಬ್ರೈನ್ 100 trillion bits ಆಫ್ ಇನ್ಫಾರ್ಮೇಶನ್ ಸುಮಾರು 70 ವರ್ಷಗಳ ಅವಧಿಯಲ್ಲಿ ಅಷ್ಟು ಟ್ರಿಲಿಯನ್ ಇನ್ಫಾರ್ಮೇಶನ್ ಅನ್ನ ನಮ್ಮ ಬ್ರೈನ್ ಅದು ನಮ್ಮ ಮೆದುಳಿನಲ್ಲಿ ಅದು ಸಂಗ್ರಹ ಮಾಡಿಕೊಳ್ಳುವಂತ ಈಕ್ವಲೆಂಟ್ ಟು 5 lakh sets ಆಫ್ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ. ದೊಡ್ಡದಾದಂತಹ ಒಂದು ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಎಂಬುದಾಗಿ ಹೇಳಿದ್ರೆ ಸುಮಾರು 32 ವಾಲ್ಯೂಮ್ ಇರುವಂತಹದ್ದು, 32,000 ಪೇಜ್ಗಳಿರುವಂತಹದ್ದು, ಅಂತಹದ್ದು 5 ಲಕ್ಷದ ಆ ಒಂದು ಇನ್ಫಾರ್ಮೇಶನ್ ನಮ್ಮ ಬ್ರೈನ್ ನಲ್ಲಿ 70 ವರ್ಷಗಳ ಅವಧಿಯಲ್ಲಿ ಅದು ಸಂಗ್ರಹವಾಗ್ತದೆ ಎಂಬುದಾಗಿ. ಇನ್ನು ಕೆಲವು ಹ್ಯೂಮನ್ ಬ್ರೈನ್ ನ ಇನ್ಫಾರ್ಮೇಶನ್ ಹೇಳಿದ್ರೆ ಸ್ವಲ್ಪ ತಲೆ ತಿರುಗುವಂತದಾಗಿದೆ. ಆ ರೀತಿಯಾದಂತಹ ಸಂಗತಿಗಳು ಹ್ಯೂಮನ್ ಬ್ರೈನ್ ಇಂದ ಸಂಗತಿ ಇದೆ. ಮಾತ್ರವಲ್ಲ ಪ್ರಿಯರೇ, when it comes to lungs, about 78 million gallons in an average life span ಅಲ್ಲಿ ನಾವು ಉಸಿರಾಡುವಂತರಾಗಿದ್ದೇವೆ. ದಟ್ ಈಸ್ ದ ಅಮೇಸಿಂಗ್ ಥಿಂಗ್. ಮಾತ್ರವಲ್ಲ, ಲೆಗ್ಸ್ ಅಂಡ್ ಫೀಟ್ ಅದ್ರ ಕುರಿತಾಗಿ ಬರುವಾಗ ಇನ್ ಅನ್ ಆವರೇಜ್ ಲೈಫ್ ಸ್ಪ್ಯಾನ್ 1 billion ಸ್ಟೆಪ್ಸ್ ನಾವು ತೆಗೆದುಕೊಳ್ಳುವಂತರಾಗಿದ್ದೇವೆ. ಸುಮಾರು 77,000 ಮೈಲಿಗಳಿಗೆ ನಾವು ಪ್ರಾಯಶಃ ನಾವೆಲ್ಲ ಸ್ಮಾರ್ಟ್ ವಾಚ್ ಹಾಕೊಂಡು ಪ್ರತಿದಿನ ನಾವು ಎಷ್ಟು ವಾಕಿಂಗ್, ಎಷ್ಟು ಸ್ಟೆಪ್ಸ್ ಮಾಡ್ತಾ ಇದ್ದೇವೆ, ಎಷ್ಟು ಕ್ಯಾಲರೀಸ್ ಬರ್ನ್ ಆಗ್ತಿದೆ ಎಂಬುದಾಗಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಆದರೆ ನಮ್ಮ ಲೈಫ್ ಸ್ಪ್ಯಾನ್ ನಲ್ಲಿ ಸುಮಾರು 77,000 ಮೈಲ್ಗಳು 26 ಬೋನ್ಗಳ ಒಂದು ಸಪೋರ್ಟ್ ನಲ್ಲಿ ಅದು ನಡೆಯುವಂತದಾಗಿದೆ. ನಾಟ್ ಓನ್ಲಿ ದಟ್, ಇನ್ನು ಕೆಲವು ವಿಷಯಗಳು ಹೇಳಿದ್ರೆ ನಮ್ಮ ತಲೆಯೇ ತಿರುಗುವಂತದಾಗಿದೆ. ಆ ರೀತಿಯಾದಂತಹ ಒಂದು unimaginable thing that God has created. ಪ್ರಿಯರೇ, ಅದಕ್ಕಿಂತಲೂ ಹೆಚ್ಚು ಮಿಗಿಲಾಗಿ God gave his only begotten son, that whosoever believeth in him should not perish but have everlasting life. ದೇವರು ಬೆಳಗಾಂನಲ್ಲಿ ಒಂದು ಪ್ಲಾನೆಟೋರಿಯಂಗೆ ನಾವು ಒಂದ್ಸರಿ ಹೋಗಿದ್ದೆವು. ಆ ಒಂದು ಪ್ಲಾನೆಟೋರಿಯಂನಲ್ಲಿ ಸಂಪೂರ್ಣವಾದಂತಹ ಒಂದು ಸೋಲಾರ್ ಸಿಸ್ಟಮಿನ ಒಂದು ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಬರುವಂಥವ್ರೆಲ್ಲರಿಗೂ ಸಹ ಇಡೀ ಆ ಒಂದು ಸೋಲಾರ್ ಸಿಸ್ಟಮಿನ ಆ ಒಂದು ವೈಭವವನ್ನು ಅವರು ತೋರಿಸಿ, ಅದಾದ್ಮೇಲೆ ಇಂಥ ಒಂದು ಮಾಡಿರುವಂತಹ ಕರ್ತನು ಅವ್ರು ಯಾವ ರೀತಿಯಲ್ಲಿ ಹೇಳಿದ್ರೆ ಎಂಬುದಾಗಿ ಹೇಳಿದ್ರೆ, ಆ ಒಂದು ಸೋಲಾರ್ ಸಿಸ್ಟಮ್ನಲ್ಲಿ ಒಂದು ಫುಟ್ಬಾಲ್ ಒಳಗಡೆ ನಾವು ಅದರಲ್ಲಿ ರಾಗಿ ಕಾಳನ್ನು ತುಂಬಿದ್ರೆ ಎಷ್ಟು ರಾಗಿ ಕಾಳು ಇರ್ತದೋ ಆ ಒಂದು ರಾಗಿ ಕಾಳಿನಲ್ಲಿ ಒಂದು ರಾಗಿ ಕಾಳು ನಮ್ಮ ಭೂಮಿ ಎಂಬುದಾಗಿ ಅವರು ಎಕ್ಸ್ಪ್ಲೇನ್ ಮಾಡಿ, ಆ ಒಂದು ರಾಗಿ ಕಾಳಿಗೆ he sent his only begotten son, ತನ್ನ ಏಕಮಾತ್ರ ಕುಮಾರನನ್ನು ಕಳಿಸಿ ನಮಗೋಸ್ಕರವಾಗಿ ರಕ್ಷಣೆಯನ್ನು ಆತನು ಸಿದ್ಧಪಡಿಸಿಕೊಟ್ಟನು. ವಾಟ್ ಎ ಮೆಜೆಸ್ಟಿಕ್ ಗಾಡ್, ವಾಟ್ ಎ ಲವಿಂಗ್ ಗಾಡ್ ಎಂಬುದಾಗಿ ಅವರು ಆ ಒಂದು ಸ್ವಾರ್ಥೆಯನ್ನು ಅಲ್ಲಿ ಹಂಚಿಕೊಂಡ್ರು. ಪ್ರಿಯರೇ, ಮಾತ್ರವಲ್ಲ, ಹಾಗೆ ಮುಂದಕ್ಕೆ ಹೋಗುವಾಗ ಲಿವ್ ಎ ಲೈಫ್ ಆಫ್ ಡಿಲೈಟ್, ಆನಂದಪೂರ್ವಕವಾದಂತಹ ಒಂದು ಜೀವಿತವನ್ನು ಜೀವಿಸಿರಿ. ಪ್ರಿಯರೇ, ದ ವರ್ಡ್ ಡಿಲೈಟ್ is used only once in the New Testament. ಹೊಸ ಒಡಂಬಡಿಕೆಯಲ್ಲಿ ಒಂದು ಸಾರಿ ಮಾತ್ರ ನಾವು ಓದುವಂತರಾಗಿದ್ದೇವೆ. ನಾವು ರೋಮಾಪುರ ಪತ್ರಿಕೆ 7ನೇ ಅಧ್ಯಾಯ ನಾವು ಹೀಗೆ ಓದ್ತೇವೆ, ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವನಾಗಿದ್ದೇನೆ. ಕೀರ್ತನೆಗಳು ಮೊದಲೇ ಒಂದು ಕೀರ್ತನೆಯಲ್ಲಿ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲೆಲ್ಲೂ ಧ್ಯಾನಿಸುತ್ತಿರುವನು ಒಂದೆಷ್ಟು ಧನ್ಯನು. ಪ್ರಿಯರೇ, ಲಿವ್ ಅ ಲೈಫ್ ಆಫ್ ಡಿಲೈಟ್, ಆತನಲ್ಲಿ ಆನಂದಪೂರ್ವಕವಾಗಿ ನೀವು ನಿಮ್ಮ ಕ್ರಿಸ್ತಿಯ ಜೀವಿತವನ್ನು ಜೀವಿಸಿರಿ. ದೇರ್ ಇಸ್ ನೋ ಸ್ಯಾಟಿಸ್ಫ್ಯಾಕ್ಷನ್ ಔಟ್ಸೈಡ್ ದ ಲಿವಿಂಗ್ ಟ್ರೂ ಗಾಡ್. ನಿಜವಾದಂತಹ ದೇವರನ್ನು ಬಿಟ್ಟು ಅಲ್ಲಿ ಯಾವುದೇ ರೀತಿಯ ಒಂದು ಸಂತೋಷಕ್ಕೆ, ಆ ಸುಖ ಸಂತೋಷಕ್ಕೆ ಅಲ್ಲಿ ಆಸ್ಪದವಿಲ್ಲ. ವಿ ನೋ 4 W's ಜ್ಞಾಪಕಕ್ಕೆ ಬರ್ತದ? 4 W's. ದ Solomon, the richest man, the wisest man on the earth, ಅತ್ಯಂತ ಜ್ಞಾನಿಯಾದಂತಹ, ಅತ್ಯಂತ ಐಶ್ವರ್ಯವಂತನಾದಂತಹ ಸೊಲೊಮೋನನ ಪ್ರಿಯರೇ, he tried 4 W's.
ಟು ಫೈಂಡ್ ಸ್ಯಾಟಿಸ್ಫ್ಯಾಕ್ಷನ್, ಸಂತೃಪ್ತಿ, ಸುಖಕ್ಕೋಸ್ಕರವಾಗಿ 4 ಡಬ್ಲ್ಯೂಗಳನ್ನು he tried. Wealth, wine, women, work. 4 women he tried, and then at the end his verdict is vanity is vanity. Everything is vanity. ವ್ಯರ್ಥವೇ ವ್ಯರ್ಥ, ಸಮಸ್ತ ವ್ಯರ್ಥ. ಮಾತ್ರವಲ್ಲ ಪ್ರಿಯರೇ, live a life of devotion. ಅಲ್ಲಿ ದೈವ ಭಕ್ತಿಯಿಂದ ಕೂಡಿದಂತಹ ಜೀವಿತವನ್ನು ಜೀವಿಸಿರಿ. ಯಾಕಂದ್ರೆ ಹೇಳಿದ್ರೆ ಅವರ್ ಟೈಮ್, ಅವರ್ ಟ್ಯಾಲೆಂಟ್, ಅವರ್ ಹೆಲ್ತ್, ಅವರ್ ವೆಲ್ತ್, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್. ಪ್ರಿಯರೇ, ಒಂದು ದಿನ ಆತ ನಮಗೆ ಕೇಳುವಂತಹದ್ದು, ವಾಟ್ ಡಿಡ್ ಯು ಡೂ ವಿತ್ ದಿಸ್ ಲೈಫ್ ಐ ಗೇವ್ ಇಟ್ ಆನ್ ದಿಸ್ ಅರ್ತ್? ನಾನು ನಿನ್ನ ಭೂಲೋಕದಲ್ಲಿ ಕೊಟ್ಟಂತಹ ಈ ಜೀವಿತಾವಧಿಯಲ್ಲಿ ನನಗೋಸ್ಕರವಾಗಿ ನೀನು ಏನು ಮಾಡಿದೆ ಎಂಬಂತ ಲೆಕ್ಕವನ್ನು ನಾವು ಕೊಡಬೇಕಾಗಿದೆ. ಪ್ರಿಯರೇ, ಮುಂಜಾನೆ 7 ಸಂಗತಿಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಲೈಫ್ ಆಫ್ ಡಿಫರೆನ್ಸ್, ವ್ಯತ್ಯಾಸವಾದ ಒಂದು ಜೀವಿತ ನಮ್ಮ ಕ್ರಿಸ್ತಿಯ ಜೀವಿತದಾಗಲಿ. ಲೈಫ್ ಆಫ್ ಡಿಸರ್ನಿಂಗ್, ಅಲ್ಲಿ ವಿವೇಚನೆಯಿಂದ ಕೂಡಿದಂಥ ಒಂದು ಜೀವಿತ ಆಗಲಿ. ಲೆಟ್ ದೇರ್ ಬಿ ಲೈಫ್ ಆಫ್ ಡಿವೈನ್ ಡೈರೆಕ್ಷನ್, ಕರ್ತನೆ ನಿನ್ನ ಚಿತ್ತವನ್ನು ತಿಳ್ಕೊಂಡು ನನ್ನ ಕ್ರಿಸ್ತಿಯ ಜೀವಿತವನ್ನು ರೂಪಿಸು. ನಿನಗಾಗಿ ನಿರಾಕರಿಸಿಕೊಂಡಂಥ ಒಂದು ಜೀವಿತ ಅದಾಗಲಿ, ನಿನಗೆ ಸ್ತುತಿ ಪದಗಳನ್ನು ಸಲ್ಲಿಸುವಂತಹ ಒಂದು ಜೀವಿತ ನನ್ನದಾಗಲಿ. ಲಿವ್ ಅ ಲೈಫ್ ಆಫ್ ಡಿಲೈಟ್, ಆನಂದಪೂರ್ವಕವಾದಂಥ ಒಂದು ಜೀವಿತ ನಮ್ಮದಾಗಲಿ. ಪ್ರಿಯರೇ, ಮಾತ್ರವಲ್ಲ, ಲೆಟ್ ದಿಸ್ 2025 ಬಿ ಎ ಚಾಲೆಂಜ್. ಪ್ರಿಯರೇ, ಈ ಒಂದು ವರ್ಷವಾದರೂ ಪ್ರವೇಶ ಮಾಡಿರುವಾಗ ಒಂದು ತೀರ್ಮಾನವನ್ನು ನಾವು ಮಾಡುವಂತರಾಗಿರೋಣ. ಲೆಟ್ ದೇರ್ ಬಿ ಅನ್ ಆರ್ಡೆಂಟ್ ಲವ್ ಫಾರ್ ಗಾಡ್. ಕರ್ತನ ಕಡೆಗೆ ಒಂದು ಹೃದಯಪೂರ್ವಕವಂತ ಅಗಪೆ ಪ್ರೀತಿ, ನಿಷ್ಕಪಟವಾದಂತಹ ಒಂದು ಪ್ರೀತಿ, ಅಂತರಾಳದಂತ ಪ್ರೀತಿ. ಕರ್ತನೆ, ಈ ವರ್ಷವಾದರೂ ನಾನು ನಿನಗೆ ತೋರಿಸ್ತೇನೆ. ಲೆಟ್ ಮಿಸ್ ಮೇಕ್ ಸಮ್ ಕಮಿಟ್ಮೆಂಟ್. ಕರ್ತನೆ, ಈ ಒಂದು ವರ್ಷವಾದರೂ ಒಂದು ಕಮಿಟ್ಮೆಂಟ್ ಅನ್ನು ನಾನು ನಿನಗೋಸ್ಕರವಾಗಿ ನಾನು ಮಾಡ್ತೇನೆ. ಕರ್ತನೆ, ಲೆಟ್ ದೇರ್ ಬಿ ಝೀಲ್ ಟು ಸರ್ವ್ ಗಾಡ್. ನಿನ್ನ ಒಂದು ಸೇವೆ ಮಾಡುವುದಕ್ಕೆ ನನಗೆ ಅವಕಾಶ ಕೊಡು. ಕರ್ತನೆ, ನಿನ್ನಗೋಸ್ಕರ ಈ ಒಂದು ವರ್ಷವಾದರೂ ನಾನು ನಿನ್ನ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡು. ಬೇರೆ, ಹೌ ವಿ ಕ್ಯಾನ್ ಹಾನರ್ ಹಿಮ್, ಹೌ ಕ್ಯಾನ್ ವಿ ದೇರ್ ಕ್ಯಾನ್ ಬಿ ಆರ್ಡೆಂಟ್ ಲವ್. ಆತನನ್ನು ಪ್ರೀತಿಸುವುದಾದರೂ ಹೇಗೆ? ನಂಬರ್ 1, ಪ್ರಿಪೇರಿಂಗ್ ಅವರ್ ಸೆಲ್ಫ್ ಫಾರ್ ಲಾರ್ಡ್ಸ್ ಡೇ. ಕರ್ತನ ದಿನಕ್ಕೋಸ್ಕರವಾಗಿ ಸಿದ್ಧತೆ ಮಾಡಿಕೊಂಡು ಕರ್ತನೆ ನಿನ್ನ ಆರಾಧನೆಗೆ ಬರುವುದಕ್ಕೆ ನನಗೆ ಸಹಾಯ ಕೊಡು. ಬೇರೆ, ಡ್ಯೂ ರಿಮೆಂಬರ್ 3 ಮ್ಯಾಜೈಸ್, 3 ಜನ ಜೋಯಿಸರು. ದೇ ಕೇಮ್ ಫ್ರಮ್ ವೆರಿ ಫಾರ್ ಪ್ಲೇಸ್ ಟು ಸಿ ಕ್ರೈಸ್ಟ್. ಅವರು ಸುಮಾರು ಆ ಪ್ರಯಾಣ ಮಾಡಲಿಕ್ಕೆ ಅಟ್ಲೀಸ್ಟ್ 6 months ಇಟ್ ಟೇಕ್ಸ್ ಟು ಟ್ರಾವೆಲ್. ಬಹಳ ದೂರದಿಂದ ಜೋಯಿಸರು ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಅವರು ತಮ್ಮ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ತೆಗೆದುಕೊಂಡು ಅವರು ಕಾಣಿಕೆಯನ್ನು ತೆಗೆದುಕೊಂಡು ಬಂದರು. ಟು ಟ್ರಾವೆಲ್ ಅಟ್ಲೀಸ್ಟ್ 6 months ಇಟ್ ಟೇಕ್ಸ್. 6 ತಿಂಗಳ ಒಂದು ಸಿದ್ಧತೆಯನ್ನು ಮಾಡಿಕೊಂಡವರಾಗಿ ಪ್ರೇರೆ ಅವರು ಅಲ್ಲಿ ಬಂದರು. ಮಾತ್ರವಲ್ಲ ಪ್ರೇರೆ, ಯೇಸು ಕ್ರಿಸ್ತನ ಪಾದಗಳ ಬಳಿಯಲ್ಲಿ ಮರಿಯಳು ಮಾಡಿದಂಥ ಒಂದು ಕಾರ್ಯ, ವಾಟ್ ಅ ಸ್ಯಾಕ್ರಿಫೈಸ್. 1 ವರ್ಷದ ಬೆಲೆಯ ತೈಲವನ್ನು ತಂದು ಆತನ ಪಾದಗಳಿಗೆ ಹಾಕಿ ತನ್ನ ತಲೆ ಕೂದಲಿನಿಂದ ಒರೆಸಿ, ವಾಟ್ ಅ ಹಾನರ್ ಶಿ ಡಿಡ್. ಪ್ರೇರೆ, ಆರಾಧನೆ ಭಾನುವಾರಕ್ಕೆ ಬರುವಂತಹ ಒಂದು ಸಮಯದಲ್ಲಿ ಕರ್ತನೆ, ನಾನು ಸಿದ್ಧತೆ ಮಾಡಿಕೊಂಡವನಾಗಿ ನಿನ್ನ ಒಂದು ಪ್ರಸನ್ನತೆಗೆ ನಾನು ಬರಲಿಕ್ಕೆ ನನಗೆ ಆತ್ಮನ ಸಹಾಯ ಕೊಡು ಎಂಬುದು ನಮ್ಮ ಪ್ರಾರ್ಥನೆ ಆಗಲಿ. ಮಾತ್ರವಲ್ಲ ಪ್ರೇರೆ, ದೇರ್ ಆರ್ ಮ್ಯಾಕ್ಸಿಮಮ್ ಆಫ್ 75 hours is enough. ಸುಮಾರು 75 ಗಂಟೆಗಳು ನಿಮ್ಮ ಜೀವಿತದಲ್ಲಿ ಕೊಟ್ಟರೆ ಯು ಕ್ಯಾನ್ ಫಿನಿಶ್ ಆಲ್ ಬೈಬಲ್ ಫ್ರಮ್ ಜೆನೆಸಿಸ್ ಟು ರೆವಲೇಷನ್. ಜಸ್ಟ್ 75 hours. ಒಬ್ರು ಈ ರೀತಿಯಾಗಿದೆ, ಒಂದು ಸ್ಟಾಟಿಸ್ಟಿಕ್ಸ್ ನಲ್ಲಿ ಒಬ್ರು ಈ ರೀತಿಯಾಗಿ ಹೇಳಿದ್ದಾರೆ, ಒಬ್ಬ ಆವರೇಜ್ ಪರ್ಸನ್ ಒಂದು ವರ್ಷದಲ್ಲಿ 1460 ಗಂಟೆಗಳು ಹಿ ಸ್ಪೆಂಡ್ಸ್ ಆನ್ ಫೇಸ್ಬುಕ್. ಹೊಸದಾದಂಥ ಸ್ಟಾಟಿಸ್ಟಿಕ್ಸ್ ಹೇಳಿರುವಂತಹದ್ದು, ಆನ್ ಆವರೇಜ್ ಪರ್ಸನ್ 1460 ಗಂಟೆಗಳು ಜಸ್ಟ್ ಆನ್ ಫೇಸ್ಬುಕ್. 1460 ಗಂಟೆಗಳು ಬರೀ ಫೇಸ್ಬುಕ್, ವಾಟ್ಸಪ್ ಬಿಟ್ಟು, ಟ್ವಿಟರ್ ಬಿಟ್ಟು, ಎಲ್ಲ ಬಿಟ್ಟು 1460 ಗಂಟೆಗಳು ಬರೀ ಫೇಸ್ಬುಕ್ ನಲ್ಲಿ ಸಮಯ ಕಳೆಯುವಂತಹದ್ದು. ಪ್ರಿಯರೇ, ಅದರಲ್ಲಿ ಇಫ್ ಯು ಜಸ್ಟ್ ಗಿವ್ 75 hours, whole Bible, Genesis to Revelation, you can finish. ಮಾತ್ರವಲ್ಲ ಪ್ರಿಯರೇ, ಅಟ್ಲೀಸ್ಟ್ ದಿಸ್ ಇಯರ್ ಯು ಮೇಕ್ ಎ ಡಿಸಿಷನ್. ಕರ್ತನೆ, ಒಂದು ಪುಸ್ತಕವಾದರೂ ಸತ್ಯವೇದದಲ್ಲಿ ನಾನು ಸ್ಟಡಿ ಮಾಡಿ ಮುಗಿಸ್ಲಿಕ್ಕೆ ಅವರು ಈ ವರ್ಷ ನನಗೆ ಸಹಾಯ ಮಾಡು. ಪಿಕ್ ಎನಿ ಒನ್ ಬುಕ್, ಸತ್ಯವೇದದಿಂದ ಒಂದು ಪುಸ್ತಕವನ್ನು ವರ್ಸ್ ಬೈ ವರ್ಸ್ ಕರ್ತನೆ ನಾನು ಅದನ್ನು ಅಧ್ಯಯನ ಮಾಡಲಿಕ್ಕೆ ಸಹಾಯ ಕೊಡು. 1 ವರ್ಷದಲ್ಲಿ 8760 ಗಂಟೆಗಳನ್ನು ಆತನು ಕೊಟ್ಟಿದ್ದಾನೆ. ಅದರಲ್ಲಿ ಪ್ರಿಯರೇ, ಎಷ್ಟು ಸಮಯ ನಾವು ಕೊಡ್ತೇವೆ ಎಂಬುದನ್ನು ನಾವು ಅವಲೋಕನ ಮಾಡಿಕೊಂಡು ಹೊಸ ವರ್ಷಕ್ಕೆ ಪ್ರವೇಶ ಮಾಡೋಣ. ಲೆಟ್ ದೇರ್ ಬಿ ಅನ್ ಆರ್ಡೆಂಟ್ ಲವ್ ಫಾರ್ ಕ್ರೈಸ್ಟ್. ಕ್ರಿಸ್ತನ ಕಡೆಗೆ ನಮ್ಮ ಅಂತರಾಳದ ಒಂದು ಪ್ರೀತಿ ಇರಲಿ, ಒಂದು ಕಮಿಟ್ಮೆಂಟ್ ಆತನ ಕಡೆಗೆ ಇರಲಿ, ಮತ್ತು ಲೆಟ್ ದೇರ್ ಬಿ ಎ ಝೀಲ್ ಟು ಸರ್ವ್ ಗಾಡ್. ಕರ್ತನೆ, ಆ ಒಂದು ಆತನು ಸೇವಿಸುವಂತ ಆ ಒಂದು ವ್ಯಾಮೋಹ ಕರ್ತನು ನಮಗೆ ದಯಪಾಲಿಸಲಿ. ಕರ್ತನು ತಾನೇ ಕೆಲವು ಆಲೋಚನೆಗಳನ್ನು ಆಶ್ವಾದಿಸಲಿ. ಕೂಟದ ಅಂತ್ಯಕ್ಕಾಗಿ ಜಾನ್ಸನ್ ಬ್ರದರ್ ಅವರು ಪ್ರಾರ್ಥನೆ ಮಾಡಿ ಮುಗಿಸುವಂತೆ ಕೇಳಿಕೊಡ್ತಾರೆ.